ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಪಯಣ ಎಲ್ಲಿ ಅಂತ ನೀವು ಆಲ್ರೆಡಿ ತಂಬ್ರೇನಲ್ಲಿ ನೋಡಿರ್ತೀರ. ಎಸ್, ಪಸದಿ ಬೆಟ್ಟ, ಆಲ್ಸೋ ಕಾಲ್ಡ್ ಮಂದಾರಗಿರಿ ಹಿಲ್. ಇದು ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ತುಮಕೂರು ಹತ್ತಿರ ಬರುತ್ತೆ. ಅಂದರೆ ಆನ್ ದಿ ವೇ ಟು ತುಮಕೂರು ಇದು ನಿಮಗೆ ಸಿಗುತ್ತೆ. ಬೆಂಗಳೂರಿಂದ ಸುಮಾರು ಒಂದು 70 ಕಿಲೋಮೀಟರ್ ದೂರದಲ್ಲಿ ಇದೆ. ನೀವೀಗೇನು ನೋಡ್ತಾ ಇದ್ದೀರ ದೂರದಲ್ಲಿ, ಅದೇ ಮಂದಾರಗಿರಿ ಹಿಲ್. ಇದಕ್ಕೆ ನೀವು ಬೈಕಲ್ಲೂ ಹೋಗ್ಬೋದು ಅಥವಾ ಕಾರಿದೆ ಅಂತ ಹೇಳಿದ್ರೆ ಕಾರಲ್ಲೂ ಹೋಗ್ಬೋದು. ಪಾರ್ಕಿಂಗ್ ಏನು ಸಮಸ್ಯೆ ಇಲ್ಲ ಆ್ಯಂಡ್ ರೂಟ್ ಕೂಡ ಚೆನ್ನಾಗಿದೆ. ಸ್ವಲ್ಪ ಅಲ್ಲಿ ಇವಾಗ ರೋಡ್ ರಿಪೇರಿ ನಡೀತಾ ಇರೋದ್ರಿಂದ ಸ್ವಲ್ಪ ಕಂಜೆಸ್ಟೆಡ್ ಅನಿಸ್ಬೋದು. ಟಾಪ್ಗೆ ನಾವು ಮೆಟ್ಲು ಹತ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇದು ಎಂಟ್ರೆನ್ಸ್ ಆಗುತ್ತೆ. ಈ ಬೆಟ್ಟದ ತುದಿಗೆ ನಾವು ಮೆಟ್ಲು ಹತ್ಕೊಂಡು ಕೂಡ ಹೋಗ್ಬೋದು. ಹಾಗೆ ನಮ್ಮ ಗಾಡಿಗಳು ಕೂಡ ಟಾಪ್ಗೆ ಹೋಗುತ್ತೆ, ಅದಕ್ಕೆ ಬೇರೆ ದಾರಿನೇ ಇದೆ. ಟಾಪಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಿರೋದು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಬೆಟ್ಟದ ಸರೌಂಡಿಂಗ್ಸ್ ನೇಚರ್ ಬಹಳ ಅದ್ಭುತವಾಗಿದೆ. ಆ್ಯಂಡ್ ಮೇಕ್ ಶೋರ್ ನೀವು ಮೆಟ್ಲು ಹತ್ಕೊಂಡು ಹೋಗ್ತೀನಿ ಅನ್ನೋದಾದರೆ ಬಿಸಿಲು ಇಲ್ಲದೇ ಇರೋ ಟೈಮಲ್ಲಿ ಹೋಗಿ. ಇದು ಟಾಪಲ್ಲಿರೋವಂಥದ್ದು. ಬೇಸಿಕಲಿ ಇದು ಜೈನ್ ದೇವಸ್ಥಾನ. ಬೋಧನೆ ಮಾಡ್ತಾ ಇರೋದನ್ನು ಜನ ಕೂತ್ಕೊಂಡು ಕೇಳ್ತಾ ಇರೋ ಹಾಗೆ ಇಲ್ಲಿ ಸ್ಟ್ಯಾಚುಗಳನ್ನ ಮಾಡಿದ್ದಾರೆ. ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ನಾನು ಆವಾಗಲೇ ಹೇಳಿದಾಗೆ ಗಾಡಿಗಳನ್ನ ನೀವು ತರೋದಾದರೆ ಪಾರ್ಕಿಂಗ್ನ ಅಲ್ಲಿ ಮಾಡ್ಬೋದು, ಅದಕ್ಕೆ ಬೇರೆ ರೂಟ್ ಇದೆ ಅಂತ ಹೇಳಿದೆ. ಇನ್ನು ಒಳಗಡೆ ಹೋದರೆ 4 ಚಿಕ್ಕದಾಗಿ ನಿರ್ಮಿಸಿರುವಂಥ ದೇವಸ್ಥಾನಗಳು ನಿಮಗೆ ಸಿಗುತ್ತೆ.
ಇದು ಬೆಟ್ಟದ ಕೆಳಗಡೆ ಇರುವಂಥದ್ದು. ಇಲ್ಲಿ ಒಂದು ಮೆಡಿಟೇಷನ್ ಸೆಂಟರ್ ಇದೆ, ಹಾಗೆ ಚಿಕ್ಕದಾಗಿ ಇರುವಂಥ ಒಂದು ಗೊಮ್ಮಟೇಶ್ವರನ ಮೂರ್ತಿ ಇದೆ. ನೀವು ಬೆಂಗಳೂರಿಂದ ಒಂದೊಳ್ಳೆ ಕಾಮ್ ಆಗಿರೋ ಜಾಗಕ್ಕೆ ನಾವು ಹೋಗಬೇಕು, ಒಂದು ಹಾಫ್ ಡೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಈ ಜಾಗಕ್ಕೆ ನೀವು ಆರಾಮಾಗಿ ಬರ್ಬೋದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಪಯಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.